ಯಾಜಕ ಕಾಂಡ ಅಧ್ಯಾಯ 19. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರ ಸಮೂಹದವರಿಗೆ ಹೀಗೆ ಆಜ್ಞಾಪಿಸಬೇಕು. ನಿಮ್ಮ ದೇವರಾದ ಯೆಹೋವನೆಂಬ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ಪ್ರತಿಯೊಬ್ಬನೂ ತನ್ನ ತಾಯಿ ತಂದೆಗಳ ವಿಷಯದಲ್ಲಿ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು. ನಾನು ನೇಮಿಸಿರುವ ಸಬ್ಬತ್ ದಿನಗಳನ್ನು ಆಚರಿಸಬೇಕು. ನಾನು ನಿಮ್ಮ ದೇವರಾದ ಯೆಹೋವನು. ಸುಳ್ಳು ದೇವರುಗಳ ಕಡೆಗೆ ತಿರುಗಿಕೊಳ್ಳಬಾರದು. ದೇವರೆಂದು ಎರಕದ ವಿಗ್ರಹಗಳನ್ನು ಮಾಡಿಕೊಳ್ಳಬಾರದು. ನಾನು ನಿಮ್ಮ ದೇವರಾದ ಯೆಹೋವನು. ಸಮಾಧಾನ ಯಜ್ಞಗಳನ್ನು ಯೆಹೋವನಿಗೆ ಸಮರ್ಪಿಸುವಾಗ ಆತನಿಗೆ ಮೆಚ್ಚಿಕೆಯಾದ ರೀತಿಯಲ್ಲಿ ಸಮರ್ಪಿಸಬೇಕು. ನೀವು ಮಾಡುವ ಯಜ್ಞದ ಮಾಂಸವನ್ನು ಆ ದಿನದಲ್ಲಿ ಆಗಲಿ ಮರುದಿನದಲ್ಲಿ ಆಗಲಿ ಊಟ ಮಾಡಬೇಕು. ಮೂರನೆಯ ದಿನದವರೆಗೆ ಏನಾದರೂ ಮಿಕ್ಕಿದ್ದರೆ ಅದನ್ನು ಬೆಂಕಿಯಿಂದ ಸುಟ್ಟು ಬಿಡಬೇಕು. ಮೂರನೆಯ ದಿನದ ತನಕ ಮಿಕ್ಕಿದ್ದು ಹೇಯವಾದದರಿಂದ ಅದರಲ್ಲಿ ಏನಾದರೂ ತಿಂದರೆ ಆ ಯಜ್ಞವು ಯೆಹೋವನಿಗೆ ಅಂಗೀಕಾರವಾಗುವುದೇ ಇಲ್ಲ. ಅದರಲ್ಲಿ ಏನಾದರೂ ತಿಂದವನು ಯೆಹೋವನ ದ್ರವ್ಯವನ್ನು ಹೊಲೆ ಮಾಡಿದವನಾದದರಿಂದ ತನ್ನ ಪಾಪದ ಫಲವನ್ನು ಅನುಭವಿಸಬೇಕು. ಅವನು ಕುಲದಿಂದ ತೆಗೆದುಹಾಕಲ್ಪಡಬೇಕು. ನೀವು ಪೈರುಗಳನ್ನು ಕೊಯ್ಯುವಾಗ ಹೊಲಗಳ ಮೂಲೆಗಳಲ್ಲಿರುವುದನ್ನೆಲ್ಲ ಕೊಯ್ಯಬಾರದು ಮತ್ತು ಕೊಯ್ದಾಗ ಹಕ್ಕಲಾಯಬಾರದು. ದ್ರಾಕ್ಷಿಯ ತೋಟಗಳಲ್ಲಿಯೂ ಹಕ್ಕಲಾಯಕೂಡದು. ಉದುರಿದ ಹಣ್ಣುಗಳನ್ನು ಆರಿಸಿಕೊಳ್ಳದೆ ಬಡವರಿಗೂ ಪರದೇಶಿಗಳಿಗೂ ಬಿಟ್ಟು ಬಿಡಬೇಕು. ನಾನು ನಿಮ್ಮ ದೇವರಾದ ಯೆಹೋವನು. ಕದಿಯಬಾರದು, ಮೋಸ ಮಾಡಬಾರದು, ಒಬ್ಬರಿಗೊಬ್ಬರು ಸುಳ್ಳಾಡಬಾರದು. ನನ್ನ ಹೆಸರಿನ ಮೇಲೆ ಸುಳ್ಳಾಣೆ ಇಟ್ಟು ನಿಮ್ಮ ದೇವರ ನಾಮವನ್ನು ಅಪಕೀರ್ತಿಗೆ ಒಳಪಡಿಸಬಾರದು. ನಾನು ಯೆಹೋವನು. ಮತ್ತೊಬ್ಬನನ್ನು ಬಲಾತ್ಕರಿಸಬಾರದು. ಅವನ ಸೊತ್ತನ್ನು ಅಪಹರಿಸಬಾರದು. ಕೂಲಿಯವನ ಕೂಲಿಯನ್ನು ಮರುದಿನದವರೆಗೆ ನಿನ್ನ ಬಳಿಯಲ್ಲಿ ಇಟ್ಟುಕೊಳ್ಳಬಾರದು. ಕಿವುಡರನ್ನು ದೂಷಿಸಬಾರದು. ಕುರುಡರು ನಡೆಯುವ ದಾರಿಯಲ್ಲಿ ಕಾಲು ಎಡವುವಂತೆ ಕಲ್ಲನ್ನು ಇಡಬಾರದು. ನಿಮ್ಮ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು. ನಾನು ಯೆಹೋವನು. ವ್ಯಾಜ್ಯವನ್ನು ವಿಚಾರಿಸುವಾಗ ಅನ್ಯಾಯವಾದ ತೀರ್ಪನ್ನು ಮಾಡಬಾರದು. ಬಡವನ ಬಡತನವನ್ನಾಗಲಿ ದೊಡ್ಡ ಮನುಷ್ಯನ ಘನತೆಯನ್ನಾಗಲಿ ಲಕ್ಷ್ಯ ಮಾಡದೆ ಪಕ್ಷಪಾತವಿಲ್ಲದೆ ತೀರ್ಪನ್ನು ಕೊಡಬೇಕು. ಪರಿಚಯವುಳ್ಳವರಲ್ಲಿ ಒಬ್ಬರ ಮೇಲೊಬ್ಬರು ಚಾಡಿ ಹೇಳಬಾರದು. ಮತ್ತೊಬ್ಬನಿಗೆ ಮರಣ ಶಿಕ್ಷೆಯಾಗಲೇಬೇಕೆಂದು ಛಲ ಹಿಡಿಯಬಾರದು. ನಾನು ಯೆಹೋವನು. ಸಹೋದರನ ವಿಷಯವಾಗಿ ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಟುಕೊಳ್ಳಬಾರದು. ನೆರೆಯವನ ದೋಷಕ್ಕೆ ನೀವು ಒಳಗಾಗದಂತೆ ಅವನ ತಪ್ಪನ್ನು ಅವನಿಗೆ ತಿಳಿಸಲೇಬೇಕು. ನಿಮ್ಮ ಸ್ವಜನರಲ್ಲಿ ಯಾರಿಗಾದರೂ ಕೇಡಿಗೆ ಕೇಡನ್ನು ಮಾಡದೆ ಮನಸ್ಸಿನಲ್ಲಿ ಮತ್ಸರವನ್ನು ಇಟ್ಟುಕೊಳ್ಳದೆ ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಬೇಕು. ನಾನು ಯೆಹೋವನು. ನನ್ನ ಆಜ್ಞೆಗಳನ್ನು ನೀವು ಅನುಸರಿಸಿ ನಡೆಯಬೇಕು. ಪಶುಗಳಿಗೆ ಬೇರೆ ಜಾತಿಯ ಪಶುಗಳನ್ನು ಹಾರಿಸಬಾರದು. ನಿಮ್ಮ ಹೊಲಗಳಲ್ಲಿ ಮಿಶ್ರ ಬೀಜಗಳನ್ನು ಬಿತ್ತಬಾರದು. ನಾರು ಉಣ್ಣೆಯು ಕೂಡಿರುವ ಬಟ್ಟೆಯನ್ನು ಹಾಕಿಕೊಳ್ಳಬಾರದು. ಒಬ್ಬನ ಅಧೀನದಲ್ಲಿರುವ ದಾಸಿ ಹಣ ಕೊಡುವುದರಿಂದಾಗಲಿ ಉಚಿತವಾಗಿ ಆಗಲಿ ಬಿಡುಗಡೆಯನ್ನು ಹೊಂದದೇ ಇರುವಲ್ಲಿ ಯಾವನಾದರೂ ಅವಳಲ್ಲಿ ಕೂಡಿದರೆ ಅವರಿಗೆ ವಿಧಿಸಬೇಕಾದ ಶಿಕ್ಷೆಯ ವಿಷಯವಾಗಿ ನ್ಯಾಯ ವಿಚಾರಣೆಯಾಗಬೇಕು. ಅವಳು ಸ್ವತಂತ್ರಳಲ್ಲವಾದದರಿಂದ ಅವರಿಗೆ ಮರಣ ಶಿಕ್ಷೆಯನ್ನು ವಿಧಿಸಬಾರದು. ಆ ಪುರುಷನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಯೆಹೋವನ ಸನ್ನಿಧಿಗೆ ದೇವದರ್ಶನದ ಗುಡಾರದ ಬಾಗಿಲಿಗೆ ಒಂದು ಟಗರನ್ನು ತರಬೇಕು. ಅವನ ದೋಷ ಪರಿಹಾರಕ್ಕಾಗಿ ಯಾಜಕನು ಆ ಟಗರನ್ನು ಪ್ರಾಯಶ್ಚಿತ್ತ ಯಜ್ಞವಾಗಿ ಯೆಹೋವನಿಗೆ ಸಮರ್ಪಿಸಿ ಅವನಿಗೋಸ್ಕರ ದೋಷ ಪರಿಹಾರವನ್ನು ಮಾಡಿದಾಗ ಅವನಿಗೆ ಕ್ಷಮಾಪಣೆಯಾಗುವುದು. ನೀವು ಆ ದೇಶದಲ್ಲಿ ಸೇರಿದಾಗ ಆಹಾರಕ್ಕಾಗಿ ಯಾವ ಜಾತಿಯ ಹಣ್ಣಿನ ಸಸಿಯನ್ನು ನೆಟ್ಟರೂ ಅದರ ಫಲವನ್ನು 3 ವರ್ಷದ ತನಕ ಅಶುದ್ಧವೆಂದೆಣಿಸಿ ತಿನ್ನದಿರಬೇಕು. 4ನೆಯ ವರ್ಷದಲ್ಲಿ ಅದರ ಎಲ್ಲ ಹಣ್ಣುಗಳು ದೇವರದಾಗಿರಬೇಕು. ಅವುಗಳನ್ನು ಯೆಹೋವನಿಗೆ ಕೃತಜ್ಞತೆಯ ಕಾಣಿಕೆಯನ್ನಾಗಿ ಸಮರ್ಪಿಸಬೇಕು. 5ನೆಯ ವರ್ಷದಲ್ಲಿ ಅದರಿಂದ ಉಂಟಾಗುವ ಆದಾಯವು ನಿಮ್ಮದೇ ಆಗಿರುವುದು. ಅದರ ಫಲಗಳನ್ನು ನೀವು ತಿನ್ನಬಹುದು. ನಾನು ನಿಮ್ಮ ದೇವರಾದ ಯೆಹೋವನು. ರಕ್ತ ಸಹಿತವಾದ ಯಾವ ಮಾಂಸವನ್ನು ತಿನ್ನಬಾರದು. ಯಂತ್ರಮಂತ್ರಗಳನ್ನು ಮಾಡಬಾರದು. ಶಕುನಗಳನ್ನು ನೋಡಬಾರದು. ಚಂಡಿಕೆ ಬಿಡಬಾರದು. ಗಡ್ಡವನ್ನು ವಿಕಾರಗೊಳಿಸಬಾರದು. ಸತ್ತವರಿಗೋಸ್ಕರ ದುಃಖವನ್ನು ಸೂಚಿಸುವುದಕ್ಕಾಗಿ ದೇಹವನ್ನು ಗಾಯ ಮಾಡಿಕೊಳ್ಳಬಾರದು.
ಶರೀರದ ಮೇಲೆ ಹಚ್ಚೆ ಚುಚ್ಚಿಸಿಕೊಳ್ಳಬಾರದು. ನಾನು ಯೆಹೋವನು. ಮಗಳನ್ನು ಬಸವಿ ಬಿಟ್ಟು ಸೂಳೆಯನ್ನಾಗಿ ಮಾಡಬಾರದು. ಹಾಗೆ ಮಾಡಿದರೆ ಸೂಳೆಗಾರಿಕೆ ಪ್ರಬಲವಾಗಿ ದೇಶದಲ್ಲೆಲ್ಲ ತುಂಬಿ ಹೋಗುವುದು. ನಾನು ನೇಮಿಸಿರುವ ಸಬ್ಬತ್ ದಿನಗಳನ್ನು ಆಚರಿಸಬೇಕು. ನನ್ನ ದೇವಸ್ಥಾನದ ವಿಷಯದಲ್ಲಿ ಭಯಭಕ್ತಿಯುಳ್ಳವನಾಗಿರಬೇಕು. ನಾನು ಯೆಹೋವನು. ಸತ್ತವರಲ್ಲಿ ವಿಚಾರಿಸುವವರ ಮತ್ತು ಬೇತಾಳಿಕರ ಹತ್ತಿರ ಹೋಗಬಾರದು. ಅವರ ಆಲೋಚನೆಯನ್ನು ಕೇಳಿ ಅಶುದ್ಧರಾಗಬಾರದು. ನಾನು ನಿಮ್ಮ ದೇವರಾದ ಯೆಹೋವನು. ತಲೆನರೆತ ವೃದ್ಧರ ಮುಂದೆ ಎದ್ದು ನಿಂತು ಅವರನ್ನು ಸನ್ಮಾನಿಸಬೇಕು. ನಿಮ್ಮ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು. ನಾನು ಯೆಹೋವನು. ನಿಮ್ಮ ದೇಶದಲ್ಲಿ ಇಳುಕೊಂಡಿರುವ ಪರದೇಶದವರಿಗೆ ಅನ್ಯಾಯವೇನೂ ಮಾಡಬಾರದು. ಅವರು ನಿಮಗೆ ಸ್ವದೇಶದವರಂತೆಯೇ ಇರಬೇಕು. ಅವರನ್ನು ನಿಮ್ಮಂತೆಯೇ ಪ್ರೀತಿಸಬೇಕು. ಐಗುಪ್ತ ದೇಶದಲ್ಲಿದ್ದಾಗ ನೀವು ಅನ್ಯರಾಗಿದ್ದಿರಲ್ಲವೇ? ನಾನು ನಿಮ್ಮ ದೇವರಾದ ಯೆಹೋವನು. ನ್ಯಾಯ ವಿಚಾರಣೆ, ತೂಕ, ಅಳತೆ, ಪರಿಮಾಣ ಇವುಗಳಲ್ಲಿ ನೀವು ನ್ಯಾಯವಿರುದ್ಧವಾಗಿ ನಡೆಯಬಾರದು. ತಕ್ಕಡಿ, ತೂಕದ ಕಲ್ಲು, ಕೊಳಗ, ಸೇರು ಇವುಗಳೆಲ್ಲ ನ್ಯಾಯವಾಗಿಯೇ ಇರಬೇಕು. ನಾನು ನಿಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿದ ನಿಮ್ಮ ದೇವರಾದ ಯೆಹೋವನು. ಆದದರಿಂದ ನನ್ನ ಆಜ್ಞಾವಿಧಿಗಳನ್ನೆಲ್ಲ ನೀವು ಅನುಸರಿಸಿ ನಡೆಯಬೇಕು. ನಾನು ಯೆಹೋವನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇವೆ. ದೇವರ ಅಮೂಲ್ಯವಾದ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ. ಇಂದಿನ ನಮ್ಮ ಅಧ್ಯಯನದ ಅಧ್ಯಾಯ ಯಾಜಕ ಕಾಂಡ 19ನೇ ಅಧ್ಯಾಯ, ದ ಬುಕ್ ಆಫ್ ಲೆವಿಟಿಕಸ್ ಚಾಪ್ಟರ್ 19. 18ನೇ ಅಧ್ಯಾಯದಲ್ಲಿ ದೇವರು ಅನೇಕ ವಿಷಯಗಳನ್ನು ಪ್ರತ್ಯೇಕವಾಗಿ ಸುಮಾರು 20 ಆಜ್ಞೆಗಳನ್ನು ಬೇರೆ ಬೇರೆ ರೀತಿಗಳಿಂದ ಸಂಬಂಧದಲ್ಲಿ ಹೇಗಿರಬೇಕು, ಸಂಬಂಧದಲ್ಲಿ ಹೇಗಿರಬಾರ್ದು, ಅದರಲ್ಲಿಯೂ ರಕ್ತ ಸಂಬಂಧಿಗಳ ಸಂಬಂಧ ಮತ್ತು ಅನೈತಿಕ ಜೀವನದ ಕುರಿತಾಗಿ, ಇಲ್ಲವೇ ಲೈಂಗಿಕ ಸಂಬಂಧಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ದೇವರು 18ನೇ ಅಧ್ಯಾಯದಲ್ಲಿ ಆತನು ವಿಶೇಷವಾಗಿ ದೇವಜನರಿಗೆ ಹೇಳಿದ್ದನ್ನು ನಾವು ನೋಡ್ತೇವೆ. 19ನೇ ಅಧ್ಯಾಯ ಯಾಜಕಾಂಡದಲ್ಲಿ ಹತ್ರ 10 ಸಾರಿಗಿಂತಲೂ ಹೆಚ್ಚು ಸಾರಿ ಈ ಒಂದು ಪದ ಬರುವಂಥದ್ದನ್ನು ನೀವು ಗಮನಿಸ್ಬೋದು. ಹತ್ರ ಒಂದು 12-13 ಸಾರಿ ಬರ್ತದೆ. ನಿಮ್ಮ ದೇವರಾದ ಯೆಹೋವನೆಂಬ ನಾನು ನಿಮ್ಮ ದೇವರಾದ ಯೆಹೋವನು, ನಾನು ನಿಮ್ಮ ದೇವರಾದ ಯೆಹೋವನು ಎಂಬಂಥ ಪದ ಭಾಳ ಸಾರಿ ಬರ್ತದೆ. ದ ಬುಕ್ ಆಫ್ ಲೆವಿಟಿಕಸ್ ಚಾಪ್ಟರ್ 19 ಉದಾಹರಣೆಗೆ ನಾವು ನೋಡಿಕೊಳ್ಳೋಣ. 4ನೇ ವಚನ, 19ನೇ ಅಧ್ಯಾಯ 4ನೇ ವಚನ, ನಾನು ನಿಮ್ಮ ದೇವರಾಗಿರುವ ಯೆಹೋವನು. 10ನೇ ವಚನ, ನಾನು ನಿಮ್ಮ ದೇವರಾದ ಯೆಹೋವನು. 12ನೇ ವಚನ, ನಾನು ಯೆಹೋವನು. 14ನೇ ವಚನ ಅಂದರೆ ಎಲ್ಲನೂ 19ನೇ ಅಧ್ಯಾಯದಲ್ಲಿನೇ ಇದೆ. ಯಾಜಕಾಂಡ ಲೆವಿಟಿಕಸ್ ಚಾಪ್ಟರ್ 19ನಲ್ಲಿ ಇರುವಂಥ ವಚನಗಳು. 14ನೇ ವಚನ, ನಾನು ಯೆಹೋವನು. 16ನೇ ವಚನ, ನಾನು ಯೆಹೋವನು. 18ನೇ ವಚನ, ನಾನು ಯೆಹೋವನು. 25ನೇ ವಚನ, ನಾನು ನಿಮ್ಮ ದೇವರಾದ ಯೆಹೋವನು. 28ನೇ ವಚನ, ನಾನು ಯೆಹೋವನು. 30ನೇ ವಚನ, ನಾನು ಯೆಹೋವನು. 31ನೇ ವಚನ, 32ನೇ ವಚನ, 34ನೇ ವಚನ, 37ನೇ ವಚನದ ಕೊನೆ ಭಾಗ, ಕೊನೆಯದಾಗಿ ಮುಕ್ತಾಯವಾಗುವುದು ಕೂಡ ನಾನು ಯೆಹೋವನು. ಸರಿ, ಈ ನಾನು ಯೆಹೋವನು ಅಂತೇಳ್ಬಿಟ್ಟು ದೇವರು ಹೇಳಿದಾಗ ಇದರಿಂದ ನಾವು ತಿಳ್ಕೊಳ್ಳುವಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ನಾನು ಯೆಹೋವನಾಗಿರುವುದರಿಂದ, ನಾನು ಸರ್ವಶಕ್ತನಾಗಿರುವ ದೇವರಾಗಿರುವುದರಿಂದ, ನಾನು ಇರುವಾತನೇ ಆಗಿರುವ ದೇವರಾಗಿರೋದ್ರಿಂದ ನೀವು ಹೀಗೆ ನಡ್ಕೊಳ್ಬೇಕು. ನನ್ನ ಸ್ವಭಾವ ಪವಿತ್ರ ಸ್ವಭಾವವಾಗಿರುವುದರಿಂದ ನೀವು ಪವಿತ್ರರಿಗೆ ತಕ್ಕಂತೆ ನೀವು ನಡ್ಕೊಳ್ಬೇಕು. ನಾನು ನಿಮ್ಮ ದೇವರಾಗಿರುವುದರಿಂದ ನನ್ನ
ಸ್ವಭಾವ ಗುಣಲಕ್ಷಣಗಳು ನಿಮ್ಮಲ್ಲಿಯೂ ಇರಬೇಕು. ನಾನು ಯೆಹೋವನಾಗಿರುವುದರಿಂದ, ನಾನು ಇರುವಾತನೇ ಆಗಿರುವುದರಿಂದ, ನಾನು ನಿಮ್ಮೊಂದಿಗೆ ಇರುವಾತನಾಗಿರುವುದರಿಂದ ನೀವು ನನ್ನನ್ನು ಮೆಚ್ಚಿಸುವವರಾಗಿ ನಡ್ಕೊಳ್ಬೇಕು. ನನ್ನ ಸ್ವಭಾವ ನಿಮ್ಮಲ್ಲಿರಬೇಕು. ಅಥವಾ ಇನ್ನೊಂದನ್ನು ಕೂಡ ನಾವು ತಿಳ್ಕೊಳ್ಬೋದು, ನಾನು ಯೆಹೋವನಾಗಿರುವುದರಿಂದ ನೀವು ನನಗೋಸ್ಕರವಾಗಿ ಬಾಳಬೇಕು, ನನ್ನಂತೆ ಬಾಳಬೇಕು, ನನಗೋಸ್ಕರ ಬಾಳಬೇಕು, ನನ್ನ ಸಾಕ್ಷಿಗಾಗಿ ನೀವು ಬಾಳಬೇಕು ಎಂಬಂಥ ಅರ್ಥವು ಈ ಒಂದು ಮಾತಿನಲ್ಲಿ ಬರುವಂಥದ್ದಾಗಿದೆ ರೀ. ಪ್ರತಿಯೊಬ್ಬನು ತಂದೆ ತಾಯಿಗಳ ವಿಷಯದಲ್ಲಿ ಭಯಭಕ್ತಿಯಿಂದ ನಡ್ಕೊಳ್ಬೇಕು, 3ನೇ ವಚನ. ಮತ್ತು ಸುಳ್ಳು ದೇವರ ಕಡೆಗೆ ತಿರುಗಿಕೊಳ್ಳಬಾರದು, 4ನೇ ವಚನ. ಅದಕ್ಕಿಂತ ಮುಂಚೆ ಸಬ್ಬತ್ ದಿನಗಳನ್ನು ಆಚರಿಸಬೇಕು. ಯಾಕೆ ಆಚರಿಸಬೇಕು ಸಬ್ಬತ್ ದಿನ? ಏನೂ ಕೆಲಸ ಮಾಡಬಾರ್ದು. ಅಂದರೆ ದೇವರನ್ನು ಸ್ಮರಿಸ್ರಿ, ದೇವರನ್ನು ಧ್ಯಾನ ಮಾಡಿರಿ, ದೇವರ ವಾಕ್ಯವನ್ನು ಓದಿರಿ ಎಂಬಂಥ ಒಂದು ಅಭ್ಯಾಸ ದೇವರು ತನ್ನ ಜನರಿಗೆ ಆತನು ಕೊಡುವಾತನಾಗಿದ್ದಾನೆ. ಮತ್ತು ಏನಾದರೂ ಊಟ ಮಾಡುವ ವಿಷಯದಲ್ಲಿ ಕೂಡ ದೇವರಿಗಾಗಿ ಊಟ ಮಾಡಬೇಕು. ಇದು ನನಗೆ ಒಂದು ವಾಕ್ಯ ಹೊಸ ಒಡಂಬಡಿಕೆಯಲ್ಲಿ ನೆನಪಿಗೆ ತರುವಂಥದ್ದಾಗಿದೆ. 1 ಕೊರಿಂಥ 10, 1 Corinthians 10:31, ನೀವು ಉಂಡರು, ಊಟ ಮಾಡಿದರು, ಕುಡಿದರು, ನೀರು, ಟೀ, ಕಾಫಿ, ಜ್ಯೂಸ್ ಮುಂತಾದದ್ದು ಕುಡಿದರು, ಇನ್ನೇನು ಮಾಡಿದರು, ಊಟ ಪಾನೀಯ ಇನ್ನೇನು ಮಾಡಿದರು. ಜೀವನ ಅನ್ನುವಂಥದ್ದು ನಾವು ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಲ್ಲ, ಇನ್ನೇನು ಮಾಡಿದರು, ಎಲ್ಲವನ್ನು ದೇವರ ಮಹಿಮೆಗಾಗಿ, ಘನತೆಗಾಗಿ ಮಾಡಿರಿ. ಹಾಗಾದರೆ ಆತ್ಮಿಕ ಜೀವನ ಅಂದರೆ ಏನು? ನಾವು ಏನೇ ಮಾಡಿದರೂ ದೇವರ ಮಹಿಮೆಗಾಗಿ, ದೇವರಿಗಾಗಿ, ದೇವರ ಶಕ್ತಿಯಲ್ಲಿ, ದೇವರ ವಾಕ್ಯಾನುಸಾರವಾಗಿ, ದೇವರನ್ನು ಮೆಚ್ಚಿಸುವಂತೆ ಮಾಡಬೇಕು ಅನ್ನುವಂಥದ್ದನ್ನು ನಾವು ಈ ಯಾಜಕ ಕಾಂಡದಲ್ಲಿ ಕಲಿತಾ ಇದ್ವಿ. ಯಾಕಂದರೆ ದೇವರು ಇದನ್ನು ಮಾಡಿರಿ, ತಂದೆ ತಾಯಿಗಳ ಬಗ್ಗೆ 3ನೇ ವಚನ, ಸಬ್ಬತ್ ದಿನದ ಬಗ್ಗೆ 3ನೇ ವಚನ, ಸುಳ್ಳು ದೇವರುಗಳ ಕಡೆಗೆ ತಿರುಗಿಕೊಳ್ಳಬಾರ್ದು 4ನೇ ವಚನ, ನಾನೇ ನಿಮ್ಮ ದೇವರಾಗಿರುವ ಯೆಹೋವನು, ಮತ್ತು ಆತನಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ನೀವು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಬೇಕು 6ನೇ ವಚನ, ನಿಮ್ಮ ಯಜ್ಞವು ನೀವು ಏನಾದರೂ ತಿಂದರೆ ಆ ಯಜ್ಞವು ಯೆಹೋವನಿಗೆ ಅಂಗೀಕಾರವಾಗುವಂತೆ ಇರಬೇಕು. ಅಂಗೀಕಾರವಾಗದೇ ಇರುವಂಥ ಸಾಧ್ಯತೆ ಕೂಡ ಇದೆ. ಯಾಕಂದರೆ ದೇವರು ಹೇಳ್ತಾರೆ ಎಷ್ಟು ದಿನ ಇಡಬೇಕು, ಎಷ್ಟು ದಿನ ಊಟ ಮಾಡಬೇಕು. 1 ದಿನ ಇಡ್ಬೋದು, 2ನೇ ದಿವಸ, 3ನೇ ದಿನ ಕೂಡ ಇಟ್ಕೊಳ್ತೀವಿ ಅಂತ ಹೇಳಿದರೆ ದೇವರು ಹೇಳ್ತಾರೆ 3ನೇ ದಿನ ತನಕ ಮಿಕ್ಕಿದ್ದನ್ನು ನೀವು ಇಟ್ಕೊಂಡ್ರೆ ಅದು ಹೇಯ ನನಗೆ. ಆ ಒಂದು ಯಜ್ಞವು ಅದನ್ನು ನೀವು ತಿಂದರೆ ಅದು ದೇವರಿಗೆ ಅಂಗೀಕಾರವಾಗೋದಿಲ್ಲ ಅಂತ 7ನೇ ವಚನ. ಅದರಲ್ಲಿ ಏನಾದರೂ ತಿಂದವನು ಯೆಹೋವನ ದ್ರವ್ಯವನ್ನು ಹೊಲೆ ಮಾಡಿದವನಾದದ್ದರಿಂದ. ನೋಡ್ರಿ 1 ಕೊರಿಂಥ 10:31, ಉಂಡರು ಕುಡಿದರು ದೇವರ ಮಹಿಮೆಗಾಗಿ ನಾವು ಅದನ್ನು ಮಾಡಬೇಕಂತ. ಇಲ್ಲಿ ದೇವರು ಹೇಳ್ತಾರೆ 1ನೇ ದಿವಸ ನೀವು ಉಂಡ್ರೆ ದೇವ್ರಿಗೆ ಮಹಿಮೆ, 2ನೇ ದಿವಸ ಉಂಡರೆ ದೇವರಿಗೆ ಮಹಿಮೆ, 3ನೇ ದಿವಸ ಅದನ್ನೇ ನೀವು ತಿಂದರೆ ದೇವರಿಗೆ ಮಹಿಮೆ ಆಗೋದಿಲ್ಲ, ದೇವರಿಗೆ ಇಷ್ಟವಾಗೋದಿಲ್ಲ, ಅದು ಹೊಲೆ ಅಂತೆ ಮತ್ತು ಅದು ಹೇಯ ಅಂತ ದೇವರು ಹೇಳ್ತಾರೆ. ತನ್ನ ಪಾಪದ ಫಲವನ್ನು ಅನುಭವಿಸಿ 3ನೇ ದಿವಸ ಅದು ಪಾಪ ಆಗಿಬಿಡ್ತದೆ. ಆಶ್ಚರ್ಯವಲ್ಲವಾ? ಯಾಕೆ ಹಾಗೆ? ದೇವರು ಹೇಳಿದ ಹಾಗೆ ಮಾಡಬೇಕು ಅಷ್ಟೆ. ದೇವರು ಇದನ್ನು ಉಂಡು ತಿಂದು ಇದನ್ನು ತಕ್ಕೊಡ್ರಿ ಅಂತ ಹೇಳಿದಾಗ ಅದನ್ನು ನಾವು ಮಾಡಬೇಕು. 2ನೇ ದಿವಸ ಇದನ್ನು ಮಾಡಿರಿ ಅಂತ ಹೇಳಿದಾಗ ಮಾಡಬೇಕು. 3ನೇ ದಿವಸ ಮಾಡಬೇಡ್ರಿ ಅಂದರೆ ಮಾಡಬಾರ್ದು. ವಿಧೇಯತೆಯಿಂದ ಬಾಳಬೇಕು. ಯೇಸು ಕ್ರಿಸ್ತನು ಹೇಳಿದಂಥ ಒಂದು ಮಾತು ನನಗೆ ನೆನಪಿಗೆ ಬರ್ತಾ ಇದೆ. ಅದು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಬರೆದಂಥ ಒಂದು ಮಾತು. ಅದನ್ನು ನಾವು ನೋಡಿಕೊಳ್ಳೋಣ.
4ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 4ನೇ ವಚನ, ನೆನಪಿಟ್ಕೊಳ್ಳೋದು ಕೂಡ ಸುಲಭನೇ. 4:4 ಏನಂತ ಇದೆ? ಮನುಷ್ಯನು ರೊಟ್ಟಿ ತಿಂದ ಮಾತ್ರ ಅಥವಾ ಊಟ ತಿಂದ ಮಾತ್ರ ಬದುಕೋನಲ್ಲ, ಹೇಗೆ ಬದುಕಬೇಕು ದೇವರಿಗಾಗಿ ಅಂತ ಹೇಳಿಬಿಟ್ಟು ಯೇಸು ಸ್ವಾಮಿ ಹೇಳ್ತಾರೆ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು. ಆ ರೀತಿಯಾಗಿ ಬದುಕಬೇಕಂತ ಹೇಳ್ಬಿಟ್ಟು ದೇವರು ಹೇಳ್ತಿದ್ದಾರೆ. ಸರಿ, ಆ ರೀತಿಯಾಗಿ ಮಾಡದಿದ್ದರೆ ದೇವರು ಭಾಳ ಸ್ಟ್ರಿಕ್ಟಾಗಿ ವ್ಯವಹರಿಸ್ತಾರೆ. 19:8 ಅಂಥವನನ್ನು ಕುಲದಿಂದ ತೆಗೆದು ಹಾಕಲ್ಪಡಬೇಕು, ಆತನನ್ನು ಬಹಿಷ್ಕರಿಸಬೇಕು, ಅನ್ಯೋನ್ಯತೆಯಲ್ಲಿ ಸೇರಿಸ್ಕೊಳ್ಬಾರ್ದು. ಅದಕ್ಕೂ ಉದ್ದೇಶ ದೇವರೇನೆಂದರೆ, ಆ ರೀತಿಯಾಗಿ ಬಹಿಷ್ಕರಿಸಲ್ಪಟ್ಟು ಅನ್ಯೋನ್ಯತೆಯನ್ನು ಬಿಟ್ಟು ಪ್ರತ್ಯೇಕವಾಗಿದ್ದಾಗ ಅಂಥ ವ್ಯಕ್ತಿ ನಾಚಿಕೆ ಪಟ್ಟು ಮಾನಸಾಂತರ ಪಟ್ಟು ತಿರುಗಿ ದೇವರ ಕಡೆಗೆ ತಗ್ಗಿಸಿಕೊಂಡು ಬರುವಂತೆ. ಪೈರುಗಳನ್ನು ಕೊಯ್ಯುವಾಗ ದೇವರು ಏನು ಮಾಡ್ತಾರೆ? ಬರೀ ನಿಮ್ಮನ್ನು ನೆನಪು ಮಾಡಿಕೊಳ್ಬೇಡ್ರಿ, ಬಡವರನ್ನು ನೆನಪು ಮಾಡಿಕೊಳ್ರಿ. ಯಾಕಂದರೆ ದ್ರಾಕ್ಷಿಯ ತೋಟಗಳಲ್ಲಿ ಹಕ್ಕಲಾಗಿ ಕೂಡದಂತೆ ಹಾಗೆ ಬಿಟ್ಬಿಡಬೇಕು. ಉದುರಿದ ಹಣ್ಣುಗಳು ಕೆಲವು ಸಾರಿ ಉದುರ್ತವೆ, ಮರದಿಂದ ಉದುರ್ತವೆ ಹಣ್ಣುಗಳು. ಉದುರಿದಾಗ ದೇವರ ಉದ್ದೇಶ ಏನು ನೋಡಿ? ಹಣ್ಣು ಉದುರಿದಾಗಲೂ ದೇವರ ಉದ್ದೇಶ ನೆರವೇರ್ತದಂತೆ. ಏನು ಉದ್ದೇಶ ನೆರವೇರ್ತದೆ? ಉದುರಿದ ಹಣ್ಣುಗಳನ್ನು ಆರಿಸಿಕೊಳ್ಳದೆ ಬಡವರಿಗೂ ಪರದೇಶಿಗಳಿಗೂ ಬಿಟ್ಟು ಬಿಡಬೇಕು. ಯಾಜಕಾಂಡ 19:10. ಕದಿಬಾರ್ದು 11ನೇ ವಚನ. ಯಾಕೆ? ನಾನು ಯೆಹೋವನು 12ನೇ ವಚನ. ಅದು ಒಂದು ಕಾರಣ ಬೇಡವಾ? ಬಲಾತ್ಕಾರ ಮಾಡಬಾರ್ದು ಬೇರೆಯವ್ರನ್ನ 13ನೇ ವಚನ. ಯಾಕೆ? ಆತನು ದೇವರಾಗಿರುವುದನ್ನು. ಮತ್ತೊಬ್ಬರ ಸ್ವತ್ತನ್ನು ಅಪಹರಿಸಬಾರ್ದು. ಕೂಲಿಯವನ ಕೂಲಿಯನ್ನು ಮರುದಿನದವರೆಗೆ ನಿನ್ನ ಬಳಿಯಲ್ಲಿ ಇಟ್ಟುಕೊಳ್ಳಬಾರ್ದು 19ನೇ ಅಧ್ಯಾಯ 13ನೇ ವಚನ. ಕೆಲವು ಸಾರಿ ನಾಳೆ ಕೊಟ್ಟರೆ ಆಯ್ತು ಬಿಡು ಅಂತ. ಇಲ್ಲ, ಬಡವರು ಅವ್ರಿಗೆ ಅವತ್ತಿನ ದಿವಸ ಸೆಟ್ಲ್ ಮಾಡಬೇಕು, ಪೋಸ್ಟ್ಪೋನ್ ಮಾಡಬಾರ್ದು. ಯಾಕಂದರೆ ಆತನು ಅದ್ರ ಮೇಲೆ ಆಧಾರವಾಗಿದ್ದಾನೆ. ಮತ್ತು ಆ ರೀತಿಯಾಗಿ ಇಡಬಾರ್ದು ಅಂತ ಹೇಳ್ಬಿಟ್ಟು ದೇವರು ಹೇಳಿಬಿಟ್ಟು, ನಾನು ಯೆಹೋವ, ನನಗಾಗಿ ಇದನ್ನು ಮಾಡಿರಿ, ಆ ಕೂಲಿಯವನಿಗಾಗಿನೂ ಮಾಡಿರಿ, ನನಗಾಗಿನೂ ಇದನ್ನು ಮಾಡಿರಿ ಅಂತ ಹೇಳ್ಬಿಟ್ಟು ದೇವರು ಹೇಳುವ ಮಾತಿನ ತಾತ್ಪರ್ಯ 14ನೇ ವಚನ, ಕಿವುಡರನ್ನು ದೂಷಿಸಬಾರ್ದು. ಯಾಕಂದರೆ ದೇವರ ಭಯಭಕ್ತಿ ಇರಬೇಕು. ಆ ಕುರುಡರು ನಡೆಯುವಾಗ ದಾರಿಯಲ್ಲಿ ಕಾಲು ಎಡುವಂತೆ ನೀವು ಕಲ್ಲನ್ನು ಇಡಬಾರ್ದು. ಯಾಕೆ? ನಿಮ್ಮ ದೇವರಿಗೆ ನೀವು ಭಯಭಕ್ತಿ, ದೇವರ ಭಯ ಇದ್ದರೆ ಹಂಗೆ ಮಾಡೋದಿಲ್ಲ, ದೇವರ ಭಯ ಇಲ್ಲದಿದ್ದರೆ ಹಾಗೆ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಅನ್ಯಾಯವಾದ ತೀರ್ಪನ್ನು ಮಾಡಬಾರ್ದು. ಮತ್ತು ಇದು ಗಮನಿಸ್ತಕ್ಕಂಥ ಒಂದು ವಚನ 16ನೇ ವಚನ, ಪರಿಚಯ ಉಳ್ಳವರಲ್ಲಿ ಒಬ್ಬರ ಮೇಲೊಬ್ಬರು ಚಾಡಿ ಹೇಳಬಾರ್ದು. ಪರಿಚಯ ತಾನೇ ಚಾಡಿ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಮತ್ತೊಬ್ಬನಿಗೆ ಮರಣ ಶಿಕ್ಷೆ ಆಗಲೇಬೇಕಂತ ಛಲ ಹಿಡಿಯಬಾರದು. ಯಾಕೆ ಹಿಡಿಯಬಾರ್ದು? ನಾನು ಯೆಹೋವನು. ಇನ್ನೇನು ಕಾರಣ ಬೇಕ್ರಿ? ಅಷ್ಟು ಸಾಕಾಗಲ್ವಾ? ದ್ವೇಷ ಇಟ್ಕೋಬಾರ್ದು 17ನೇ ವಚನ. ತಪ್ಪು ಮಾಡಿದವರ ತಪ್ಪನ್ನು ತಿಳಿಸ್ಬೇಕು. ಇದು ಎಲ್ಲರಿಗೂ ಸುಪ್ರಸಿದ್ಧವಾದಂಥ ಒಂದು ವಾಕ್ಯ. 19:18 ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಬೇಕು. ನಿಮ್ಮ ನೆರೆಯವನನ್ನು ನಿಮ್ಮಂತೆ ಪ್ರೀತಿಸುವಂತೆಯೂ ದೇವರಿಗಾಗಿ ಇದನ್ನು ಮಾಡುವಂತೆಯೂ ಈ ನಿಯಮಗಳನ್ನು ದೇವರು ಕೊಟ್ಟಿದ್ದಾನೆ. ವಿಚಿತ್ರವಾದಂಥ ಒಂದು ಘಟನೆ 19:19 ಈಸಿ ನೆನಪಿಟ್ಕೊಳ್ಳಿಕ್ಕೆ. ಮಿಶ್ರ ಬೀಜಗಳನ್ನು ಬಿತ್ತಬಾರದು. ಗೋಧಿನೇ ಬಿತ್ತಬೇಕು. ಗೋಧಿ ಒಳ್ಳೆಯದೇ, ರಾಗಿ ಒಳ್ಳೆಯದೇ. ಆದರೆ ಎರಡು ಮಿಕ್ಸ್ ಮಾಡಿ ನಾವು ಬಿತ್ತಿದಾಗ ಅದರ ಸುಗ್ಗಿಯ ಕಾಲದಲ್ಲಿ ಗಲಿಬಿಲಿ ಆಗ್ತದೆ. ಇದರ ಅನ್ವಯ ನಾವು ಈ ರೀತಿಯಾಗಿ ಮಾಡಿಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಮಿಶ್ರ ಬೀಜವನ್ನು ಬಿತ್ತಬಾರದು. ದೇವರ ವಾಕ್ಯವು ಬೀಜ. ದೇವರ ವಾಕ್ಯವೆಂಬ ಬೀಜವನ್ನು, ಯಾಕಂದರೆ ಬಿತ್ತುವವನ ಸಾಮ್ಯದಲ್ಲಿ ಅಂದರೆ ಮತ್ತಾಯ 13ರಲ್ಲಿ 13, 37, 13, 23 ಮತ್ತು ಲೂಕ 8:11ರಲ್ಲಿ ದೇವರ ವಾಕ್ಯವೆಂಬ ಬೀಜದಲ್ಲಿ ಕೂಡ ಉಪದೇಶ ಕೇಳುವುದರಲ್ಲಿ ಕೂಡ ಮಿಕ್ಸ್ಡ್ ಉಪದೇಶ ಕೇಳಬಾರ್ದ್ರಿ. ಒಂದು ಉಪದೇಶ ರಾಗಿ ಆಗಿರ್ಬೋದು, ಇನ್ನೊಂದು ಉಪದೇಶ ಗೋಧಿ ಆಗಿರ್ಬೋದು. ಎರಡೂ ಬಿತ್ತಿದಾಗ ಗಲಿಬಿಲಿ ಯಾರಿಗೆ ಅಂದರೆ ಸುಗ್ಗಿಯ ಕಾಲದಲ್ಲಿ ಗಲಿಬಿಲಿ ಆಗ್ತದೆ. ಅದರ ಬಗ್ಗೆ ನಾನು ಹೆಚ್ಚಾಗಿ ಹೇಳೋದಿಲ್ಲ. ಆದರೂ ಕೂಡ ದೇವದರ್ಶನ ಗುಡಾರದ ಬಾಗಿಲಿಗೇನೇ ಟಗರನ್ನು ತಂದು ಕೊಡಬೇಕು. ಆ ರೀತಿಯಾಗಿ ಮಾಡುವಾಗ ಕ್ಷಮಾಪಣೆ ಆಗುವುದು.
ಎಂಬುದಾಗಿ 22ನೇ ವಚನದಲ್ಲಿ. ವರ್ಷಕ್ಕೆ ಇನ್ನೊಂದು ವಿಚಿತ್ರವಾದಂಥ ಮಾತು, ಯಾವುದಾದ್ರೂ ಒಂದು ದೇಶಕ್ಕೆ ಹೋಗಿಬಿಟ್ಟು ಅಲ್ಲಿ ಆಹಾರಕ್ಕಾಗಿ ಯಾವುದಾದ್ರೂ ಜಾತಿಯ ಹಣ್ಣಿನ ಸಸಿಯನ್ನು ನೆಟ್ಟರೆ ಏನು ಮಾಡಬೇಕು, 3 ವರ್ಷ ಅದರ ಹಣ್ಣು ತಗೋಬಾರ್ದಂತೆ, ತಿನ್ನಬಾರ್ದಂತೆ. ತಿಂದರೆ ಏನಾಗ್ತದೆ, ಆ 3 ವರ್ಷ ತನಕ ಅಶುದ್ಧವೆಂದೆಣಿಸಿ ಹಣ್ಣನ್ನು ತಿನ್ನಬೇಡ ಅಂತ ದೇವರು ಹೇಳ್ತಾರೆ. 23, 24ನೇ ವಚನ. ಯಾವ ವರ್ಷ ತಿನ್ನಬೇಕು? 4ನೇ ವರ್ಷ ತಿನ್ನಬಾರ್ದು, 4ನೇ ವರ್ಷ ಕೂಡ ತಿನ್ನಬಾರ್ದು. ಯಾಕಂದರೆ ಆ ಹಣ್ಣು, ಅದರ ಎಲ್ಲ ಹಣ್ಣುಗಳು ದೇವರದ್ದಾಗಿರಬೇಕು. ಹಾಗಾದರೆ 5ನೇ ವರ್ಷ ಅದನ್ನು ನೀವು ತಿನ್ನಬಹುದು ಅಂತ ದೇವರು ಹೇಳ್ತಾರೆ. ಈ ರೀತಿಯಾಗಿ ಅನೇಕ ವಿಷಯಗಳನ್ನು ದೇವರು ತನಗಾಗಿ ನಮಗಾಗಿ ಹೇಳುವಾತನಾಗಿದೆ. ನನಗಿಷ್ಟವಾದಂಥ ಒಂದು ವಾಕ್ಯ 32ನೇ ವಚನ. ತಲೆ ನೆರೆತ ವೃದ್ಧರ ಮುಂದೆ ಎದ್ದು ನಿಂತು ಅವರನ್ನು ಸನ್ಮಾನಿಸಬೇಕು, ವಯಸ್ಸಾದವರನ್ನು ಗೌರವಿಸಬೇಕು ಎಂಬುದಾಗಿ ದೇವರು ಹೇಳ್ತಾನೆ. ಇವೆಲ್ಲಕ್ಕೂ ಒಂದು ಮೂಲ ಕಾರಣ, ನಿಮ್ಮಂತೆಯೇ ನೀವು ಇತರರನ್ನು ಪ್ರೀತಿಸಬೇಕು. ನಾನು ನಿಮ್ಮ ದೇವರಾಗಿರುವ ಯೆಹೋವನು. ನಾನು ಯೆಹೋವನೆಂಬ ಕಾರಣಕ್ಕಾಗಿ, ಪ್ರೀತಿಗಾಗಿ, ದೇವರಿಗಾಗಿ, ದೇವರ ಮೇಲಿನ ಪ್ರೀತಿಗಾಗಿ, ಇತರರ ಮೇಲಿನ ಪ್ರೀತಿಗಾಗಿ ಈ ಎಲ್ಲ ವಿಷಯಗಳನ್ನು ಮಾಡಬೇಕಂತ ದೇವರು ಅಪೇಕ್ಷೆ ಪಡುವಾತನಾಗಿದ್ದಾನ್ರಿ. 37 ವಚನಗಳು ಅಡಕವಾಗಿರುವಂಥ 19ನೇ ಅಧ್ಯಾಯ ಯಾಜಕಕಾಂಡವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. Chapter 19. And the Lord spake unto Moses, saying, Speak unto all the congregation of the children of Israel, and say unto them, Ye shall be holy, for I the Lord your God am holy. Ye shall fear every man his mother and his father, and keep my Sabbaths. I am the Lord your God. Turn ye not unto idols, nor make to yourselves molten gods. I am the Lord your God. And if ye offer a sacrifice of peace offerings unto the Lord, ye shall offer it at your own will. It shall be eaten the same day ye offer it, and on the morrow, and if aught remain until the 3rd day, it shall be burnt in the fire. And if it be eaten at all on the 3rd day, it is abominable, it shall not be accepted. Therefore every one that eateth it shall bear his iniquity, because he hath profaned the hallowed thing of the Lord, and that soul shall be cut off from among his people. And when ye reap the harvest of your land, thou shalt not wholly reap the corners of thy field, neither shalt thou gather the gleanings of thy harvest. And thou shalt not glean thy vineyard, neither shalt thou gather every grape of thy vineyard. Thou shalt leave them for the poor stranger. I am the Lord your God. Ye shall not steal, neither deal falsely, neither lie one to another. And ye shall not swear by my name falsely, neither shalt thou profane the name of thy God. I am the Lord. Thou shalt not defraud thy neighbor, neither rob him. The wages of him that is hired shall not abide with thee all night until the morning. Thou shalt not curse the deaf, nor put a stumbling block before the blind, but shalt fear thy God. I am the Lord. Ye shall do no unrighteousness in judgment. Thou shalt not respect the person of the poor, nor honor the person of the mighty, but in righteousness shalt thou judge thy neighbor. Thou shalt not go up and down as a talebearer among thy people, neither shalt thou stand against the blood of thy neighbor. I am the Lord. Thou shalt not hate thy brother in thine heart. Thou shalt in any wise rebuke thy neighbor, and not suffer sin upon him. Thou shalt not avenge, nor bear any grudge against the children of thy people, but thou shalt love thy neighbor as thyself. I am the Lord. Ye shall keep my statutes. Thou shalt not let thy cattle gender with a diverse kind. Thou shalt not sow thy field with mingled seed, neither shall a garment mingled of linen and woolen come upon thee. And whosoever lieth carnally with a woman, that is a bondmaid, betrothed to an husband, and not at all redeemed, nor freedom given her, she shall be scourged. They shall not be put to death, because she was not free. And he shall bring his trespass offering unto the Lord, unto the door of the tabernacle of the congregation, even a ram for a trespass offering.
And the priest shall make an atonement for him with the ram of the trespass offering before the Lord for his sin which he hath done. And the sin which he hath done shall be forgiven him. And when ye shall come into the land, and shall have planted all manner of trees for food, then ye shall count the fruit thereof as uncircumcised. 3 years shall it be as uncircumcised unto you. It shall not be eaten of. But in the 4th year all the fruit thereof shall be holy to praise the Lord withal. And in the 5th year shall ye eat of the fruit thereof, that it may yield unto you the increase thereof. I am the Lord your God. Ye shall not eat anything with the blood, neither shall ye use enchantment, nor observe times. Ye shall not round the corners of your heads, neither shalt thou mar the corners of thy beard. Ye shall not make any cuttings in your flesh for the dead, nor print any marks upon you. I am the Lord. Do not prostitute thy daughter, to cause her to be a whore, lest the land fall to whoredom, and the land become full of wickedness. Ye shall keep my Sabbaths, and reverence my sanctuary. I am the Lord. Regard not them that have familiar spirits, neither seek after wizards, to be defiled by them. I am the Lord your God. Thou shalt rise up before the hoary head, and honor the face of the old man, and fear thy God. I am the Lord. And if a stranger sojourn with thee in your land, ye shall not vex him. But the stranger that dwelleth with you shall be unto you as one born among you, and thou shalt love him as thyself. For ye were strangers in the land of Egypt. I am the Lord your God. Ye shall do no unrighteousness in judgment, in meat yard, in weight, or in measure. Just balances, just weights, a just ephah, and a just hin shall ye have. I am the Lord your God, which brought you out of the land of Egypt. Therefore shall ye observe all my statutes and all my judgments, and do them. I am the Lord.